ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರುವಂತಹ KS ಈಶ್ವರಪ್ಪನವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್ ನಿಮ್ಗೆ ತುಂಬಾ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ನನಗೆ ಒಂದ್ ಕಡೆ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಪ್ರತಿಷ್ಠಾಪನೆ ಆಯ್ತಲ್ಲ, ಅದು ನಮ್ ಕಣ್ಣಿಂದ ನಮ್ ಜೀವನದಲ್ಲೇ ನಾವು ನೋಡಿದ್ವಿ ಅಂತ ಆನಂದ. ಇನ್ನೊಂದು ಮೊನ್ನೆ ಕಾಶಿನಲ್ಲಿ ಅಲ್ಲಿ ನಮ್ಮ ಒಂದು ವಿಶ್ವನಾಥರ ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ರು, ಅಲ್ಲಿ ದೇವಸ್ಥಾನದ ಪೂಜೆ ಮಾಡಕ್ ಅವಕಾಶ ಸಿಗ್ತಲ್ಲ ಅನ್ನೋದು ಎರಡನೇದು. ಮೂರನೇ ಆನಂದ ನಮ್ಮ ಜೀವನದಲ್ಲಿ ನೋಡ್ತಾ ಇರೋದು ಮಾನ್ಯ ಲಾಲ್ ಕೃಷ್ಣ ಅದ್ವಾನಿ ಅವರು ಭಾರತ ರತ್ನ ಸಿಕ್ತಲ್ಲ, ನಾವೇ ಧನ್ಯರು ಅಂತ ಇವತ್ತು ನನಗೆ ಅನಿಸ್ತಾ ಇದೆ. ಹಾ ಸರ್, ಓಕೆ. ಇವಾಗ ಅಡ್ವಾಣಿ ಅವರಿಗೆ ಭಾರತದ ಅತ್ಯುನ್ನತ ಗೌರವ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನ ಪ್ರಶಸ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡೋ ಮೂಲಕ ಘೋಷಣೆ ಮಾಡಿದ್ದಾರೆ. ಅವರ ಹೋರಾಟಗಳನ್ನ, ಆವಾಗಿನ ಆ ಶ್ರಮವನ್ನ ನೀವು ಕೂಡ ಕಂಡಿದ್ದೀರಿ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಸರ್? ನೋಡಿ, ರಥಯಾತ್ರೆ ಹೊರದಾಗ ಲಾಲ್ ಕೃಷ್ಣ ಅದ್ವಾನಿ ಅವರು, ನಾನು ಕೂಡ ಅವ್ರ ಜೊತೆ ರಥಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ಹೋಗ್ತಾ ಇರೋಂತ ಸಂದರ್ಭ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಮುಂದೆ ಬರೋಂತ ಊರು ಯಾವ್ದು ಅಂತ ಕೇಳ್ಕೊಂಡು, ಇಂಥ ಊರು ಅಂತಂದ್ರೆ ಆ ಊರಿನಲ್ಲಿ ಇಂಥ ಹಿರಿಯ ಇದ್ದ ಅವ್ರು ಹೇಗಿದ್ದಾರೆ ಈಗ ಅಂತ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯ ಕಾರ್ಯಕರ್ತರು ನೆನ್ಪು ಮಾಡ್ಕೊಂಡವ್ರು. ಅಂದ್ರೆ ಇಡೀ ಕರ್ನಾಟಕ ರಾಜ್ಯವನ್ನ ಎಷ್ಟು ಬಾರಿ ಅವ್ರು ಸುತ್ತಿರ್ಬೋದು ಲೆಕ್ಕ ಹಾಕಿ. ಆ ರೀತಿ ರಾಜ್ಯವನ್ನ ಸುತ್ತಿ 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 ದೇಶವನ್ನ ಸುತ್ತದಂತ ವ್ಯಕ್ತಿ ಸಂಘಟನೆ ಇವತ್ತು ಬೆಳೆದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ಕಾರಣ ಅವರು ಒಬ್ರು ಅಂತ ಹೇಳ್ಕೊಳಕ್ಕೆ ತುಂಬಾ ಸಂತೋಷ. ಹೀಗೆ ಪ್ರತಿಯೊಬ್ಬ ಕಾರ್ಯಕರ್ತನೂ ನೆನ್ಪು ಮಾಡ್ಕೊಂಡಿರಂತ ಸಂಘಟನೆ ಕಟ್ಟಿದಂತ ವ್ಯಕ್ತಿ ಲಾಲ್ ಕೃಷ್ಣ ಅದ್ವಾನಿ ಅನ್ನೋದು ಅನುಮಾನ ಇಲ್ಲ. ಎರಡನೇದು, ಅವರ ಪಾಪ್ಯುಲಾರಿಟಿ ಎಷ್ಟು ಮಟ್ಟಿಗೆ ನಾನು ಕಂಡೆ ಅಂದ್ರೆ, ಆ ರಥಯಾತ್ರೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಎರಡೂ ಪಕ್ಕದಲ್ಲೂ ಕೂಡ ರಸ್ತೆಗಳಲ್ಲಿ ಹಳ್ಳಿಗಳಲ್ಲಿ ಜನ ಜಾತ್ರೆ ಸೇರ್ತಾ ಇತ್ತು. ಅವ್ರನ್ನ ಅರೆಸ್ಟ್ ಮಾಡೋದು ಗೊತ್ತಾದಾಗ ಸ್ವಯಂ ಪ್ರೇರಿತವಾಗಿ ಇಡೀ ದೇಶದ ಪ್ರತಿ ಹಳ್ಳಿನೂ ಕೂಡ ಸಣ್ಣ ಅಂಗಡಿ ಕೂಡ ಬಾಗಿಲಾಕಿತ್ತು ಅನ್ನೋದು ಕೇಳಿ, ಬಂದ್ ಮಾಡಿತ್ತು ಅಂತ ಕೇಳಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಇಡೀ ದೇಶದ ನೇತೃತ್ವವನ್ನು ವಹಿಸಂತ ಶಕ್ತಿ ಇರುತ್ತೆ ಒಬ್ಬ ಪ್ರಭಾವಿ ವ್ಯಕ್ತಿ. ಈಶ್ವರಪ್ಪ ಸರ್, ನಿಮಗೆ ಎಷ್ಟು ಖುಷಿ ಆಗಿದೆ ಅನ್ನೋದು ನಿಮ್ಮ ಆ ವಾಯ್ಸ್ ಇಂದ ಗೊತ್ತಾಗ್ತಾ ಇದೆ. ಅವರ ಶ್ರಮಗಳನ್ನ, ಅವರ ಹೋರಾಟವನ್ನ ಈ ಸಂದರ್ಭದಲ್ಲಿ ತುಂಬಾನೇ ಹೆಮ್ಮೆಯಿಂದ, ತುಂಬಾನೇ ಪ್ರೀತಿಯಿಂದ ನ್ಯೂಸ್ ಫಸ್ಟ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀರಾ. ಅದರ ಜೊತೆಗೆ ನಾನು ಮತ್ತೊಂದು ಪ್ರಶ್ನೆಯನ್ನ ನಿಮ್ಗೆ ಕೇಳಲೇಬೇಕು ಸರ್. ವಾಜಪೇಯಿ ಅವರು ಮತ್ತು ಅಡ್ವಾಣಿ ಅವರು ಏನೆಲ್ಲ ಮಾಡಿದಾರಲ್ಲ, ಸೊ ಅದರ ಪ್ರತಿಫಲವಾಗಿ ಇವತ್ತು ಆ ಗದ್ದಗಿಯನ್ನ ಪ್ರಧಾನಿ ಮೋದಿ ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋದು ವಿಪಕ್ಷಗಳ ಆರೋಪವಾಗಿತ್ತು ಹಲವಾರು ವರ್ಷಗಳಿಂದ. ಅವರು ಎಲ್ರಿಗೂ ಕೂಡ ಇವಾಗ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಅದಕ್ಕೆ ಹೇಳಿದ್ರೆ ವಾಜಪೇಯಿ ಅವರು ಅಡ್ವಾಣಿ ಅವರು ನಮ್ಮಿಂದನೇ ದೇಶ ಕಟ್ಟಿದೀವಿ, ಸಂಘಟನೆ ಕಟ್ಟಿದ್ವಿ ಅಂತ ಹೇಳ್ತಿರ್ಲಿಲ್ಲ. ಹೌದು. ಒಂದು ಗ್ರಾಮ ಪಂಚಾಯತಿ ಸದಸ್ಯನೂ ಆಗದೆ ಇರುವಂತ ಅನೇಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರುಗಳು ಕೂಡ ಇಡೀ ಜೀವನವನ್ನೇ ಕೊಟ್ಟು ಈ ಸಂಘಟನೆ ಬೆಳೆಸಿದ್ದಾರೆ. ಈ ರೀತಿ ಲಕ್ಷ ಜನ ನಮಗೆ ಮಾರ್ಗದರ್ಶನ ಮಾಡ್ತಾ ಇರಂತ ಒಬ್ಬೊಬ್ಬ ವ್ಯಕ್ತಿನಲ್ಲೂ ಕೂಡ ಒಂದೊಂದು ಮಾರ್ಗದರ್ಶನ ಮಾಡುವಂತ ಗುಣ ಇದೆ. ಆ ರೀತಿ ಗುಣಗಳಲ್ಲಿ ಇವರಿಬ್ಬರಿಗೂ ಸೇರಿದೆ, ಮೋದಿಗೂ ಇದೆ. ಅವರಿಬ್ರು ಇಡೀ ದೇಶಕ್ಕೆ ಪ್ರಯತ್ನ ಮಾಡಿ ಇಡೀ ದೇಶವನ್ನ ಕಟ್ಟೋದಿಕ್ಕೆಲ್ಲ ಅವ್ರು ಪ್ರಯತ್ನ ಮಾಡಿದ್ರೆ, ಅವರೆಲ್ಲರ ಕನಸನ್ನ ನನಸು ಮಾಡೋ ದಿಕ್ಕಿನಲ್ಲಿ ಪ್ರಧಾನಮಂತ್ರಿಗಳು ಆದ್ರೂ ನನಸು ಮಾಡ್ತಿದ್ದಾರೆ. ಇದು ನನಗೆ ಆನಂದ. ಸರ್, ನನ್ನ ಕೊನೆ ಪ್ರಶ್ನೆ ನಿಮಗೆ ಕೇಳಲೇಬೇಕು ಸರ್. ಲೋಕಸಭಾ ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿರೋದು ನಿಮ್ಮ ಮುಂದಿನ ಎಲೆಕ್ಷನ್ಗೆ ಹೇಗೆ ಪ್ಲಸ್ ಪಾಯಿಂಟ್ ಆಗಬಹುದು? ಇದು ಚುನಾವಣೆಗೆ ಏನ್ ಲಾಭ ಆಗತ್ತೆ ನಷ್ಟ ಆಗತ್ತೆ ಅನ್ನೋದು ನಾವ್ ಯಾರು ಯೋಚನೆ ಮಾಡಕ್ ಹೋಗಲ್ಲ. ನಮ್ ಎಲ್ರೂ ಯೋಚನೆ ಒಂದೇನೆ, ಅಡ್ವಾಣಿ ಅವ್ರ ಕನಸೇನಿತ್ತಲ್ಲ, ಆ ಎಲ್ಲ ಕನಸು ನನಸು ಮಾಡೋ ದಿಕ್ಕದಲ್ಲಿ ಭಾರತ ರತ್ನ ಅವ್ರಿಗೆ ಸಿಕ್ಕಿರೋದು ನಿಜಕ್ಕೂ ಕೂಡ ಮೋದಿ ಅವರು ಮುಂದಿನ ಕನಸೇನಿದೆ ಅನ್ನೋದು ಇವತ್ತು ಭಾರತ ರತ್ನವನ್ನು ಕೊಟ್ಟು ಇಡೀ ದೇಶ ಜನಕ್ಕೆ ನಾವು ಅಡ್ವಾಣಿ ಅಟಲ್ಜಿ ಮತ್ತು ಈ ದೇಶವನ್ನ ಕಟ್ಟೋದಿಕ್ಕೆ, ಸಂಘಟನೆ ಕಟ್ಟೋದಿಕ್ಕೆ ಯಾರ್ಯಾರು ತಪಸ್ಸು ರೂಪದಲ್ಲಿ ಸಂಘಟನೆ ಕಟ್ಟಿದ್ರು ಅವರೆಲ್ಲರೂ ಕೂಡ ಸಂತೃಪ್ತಿ ಆಗಂತ ಒಂದು ವ್ಯವಸ್ಥೆ ಇವತ್ತು ಭಾರತ ರತ್ನ ಕೊಟ್ಟಿದ್ದಾರೆ. ಇದು ಆನಂದ ನಮ್ಮೆಲ್ಲರಿಗೂ ಆಗ್ತಾ ಇದೆ. ರೈಟ್ ಸರ್, ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.